ಮೊದಲಿಗೆ ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರಾಟ ಮಾಡಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳು ಮುಚ್ಚಿ ದೀರ್ಘ ಉಸಿರಾಟ. ಎಲ್ಲರೂ ಉಸಿರನ್ನು ಒಳಗಡೆ ತುಂಬಿಕೊಳ್ಳಿ. ಎಲ್ಲರೂ ಕೂಡಿ ಓಂ ಉಚ್ಚಾರಣೆ ಮಾಡೋಣ. ಪ್ರಾರಂಭ. ದೀರ್ಘ ಮತ್ತೊಮ್ಮೆ ಉಸಿರನ್ನು ಒಳಗಡೆ ತುಂಬಿಕೊಳ್ಳಿ. ಪ್ರಾರಂಭ. ಜೋರು. ಅ ಉ ಕಡಿಮೆ ಉಚ್ಚಾರಣ ಆಗಬೇಕು, ಮಕಾರ ಜಾಸ್ತಿ ಉಚ್ಚಾರಣ ಆಗಬೇಕು. ಇನ್ನೊಮ್ಮೆ ದೀರ್ಘ ಉಸಿರು ಒಳಗಡೆ ತುಂಬಿಕೊಳ್ಳಿ. ಸ್ಟಾರ್ಟ್. ಹಾಗೆ ಕಣ್ಣು ಮುಚ್ಚಿಕೊಳ್ಳಿ. ಇನ್ನು ದೀರ್ಘ ಉಸಿರು ತಗೊಳ್ಳಿ. ಹೊರಗಡೆ ಉಚ್ಚಾರಣೆ ಮಾಡಂಗಿಲ್ಲ, ಮನಸ್ಸಿನೊಳಗೆ ಓಂ ಉಚ್ಚಾರಣೆ ಮಾಡೋದು. ಪ್ರಾರಂಭ. ಮನಸ್ಸಿನೊಳಗೆ ತುಟಿ ಕೂಡ ಅಳಗಾಡಿಸಂಗಿಲ್ಲ. 3 ಸಲ ಮನಸ್ಸಿನಲ್ಲೇ ಓಂಕಾರ ಉಚ್ಚಾರಣೆ ಮಾಡೋದು. ಶಬ್ದ ಬರಬಾರ್ದು. ಓಂ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತಿದೆ. ನಮ್ಮಲ್ಲಿ ಸಕಾರಾತ್ಮಕ ಊರ್ಜಾ ಶಕ್ತಿಯನ್ನು ಹೆಚ್ಚಿಸ್ತದೆ. ಮತ್ತು ನೀವು ಓದಿರುವಂಥ ಅಧ್ಯಯನವನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ನಿಮ್ಮ ಬುದ್ಧಿಶಕ್ತಿಯನ್ನು ವಿಕಾಸಗೊಳಿಸ್ತದೆ. ಓಂ ಅನ್ನೋದು ಅದರಲ್ಲಿ 3 ಅಕ್ಷರಗಳನ್ನು ಒಳಗೊಂಡಿದೆ. ಅ ಉ ಮ. ಅ ಅನ್ನೋದೇ ಬ್ರಹ್ಮ, ಉ ಅನ್ನೋದೇ ವಿಷ್ಣು, ಮ ಎನ್ನುವುದೇ ಮಹೇಶ್ವರ. ನಿಶ್ಶಬ್ದವಾಗಿರಬೇಕು. ಈ ನಿಶ್ಶಬ್ದದಲ್ಲಿ ಕೇಳಿ ಬರುವಂಥದ್ದೇ ಓಂನಾದ. ನಿಮ್ಮ ಶ್ವಾಸೋಚ್ಛ್ವಾಸದಲ್ಲಿ ಓಮಿದೆ. ಈ ಬೀಸುವ ಗಾಳಿಯಲ್ಲಿ ಓಮಿದೆ. ಕಣ್ಣು ಯಾರು ತೆಗೆಯಂಗಿಲ್ಲ. ಪ್ರತಿಯೊಂದು ಶಬ್ದದಲ್ಲಿ ಓಂಕಾರನಾದ ತುಂಬಿದೆ ಅಂತ ಭಾವಿಸಿಕೊಳ್ಳಿ. ನಿಶ್ಶಬ್ದದಲ್ಲಿ ನಾವು ಮನಸ್ಸು ಬೆರೆಸೋದು, ನಿಶ್ಶಬ್ದತೆಯನ್ನು ಅನುಭವಿಸೋದು. ಓಂ ಶಾಂತಿ ಶಾಂತಿ ಶಾಂತಿ. 2 ಕೈಗಳನ್ನು ಚೆನ್ನಾಗಿ ಉಷ್ಣಾಗೋರ್ಗೆ ಹಚ್ಚಿಕೊಳ್ಳಿ. ಮುಖಕ್ಕೆ ಹಚ್ಚಿಕೊಳ್ಳಿ. ಮುಖಕ್ಕೆ ಸ್ಪರ್ಶ ಮಾಡಿಕೊಳ್ಳಿ. ಕಣ್ಣು ತೆಗೆದು ಕೈಗಳನ್ನು 2 ಬದಿಗಿಟ್ರು ನೆಲದ ಮೇಲೆ. 2 ಕೈ ಬದಿಗೆ ನೆಲದ ಮೇಗಡಿ. ದೀರ್ಘ ಉಸಿರು ತುಂಬಿಕೊಳ್ಳಿ. ಈಗ ನಿಧಾನ ಉಸಿರು ಬಿಡ್ತಾ ಬಿಡ್ತಾ ಹಣೆ ನೆಲಕ್ಕಚ್ಚಿ ಭೂನಮನ ಮಾಡಿ. ಹಣೆ ನೆಲಕ್ಕಚ್ಚಿ ಭೂನಮನ ಮಾಡಿ. ನೀವು ಸ್ವಲ್ಪ ಹುಡುಗಿಯರು ಹಿಂದೆ ಸರಿ. ಮಾತಾಡಂಗಿಲ್ಲ, ಯಾರು ಮಾತಾಡೋದಿಲ್ಲ. ನಿಧಾನವಾಗಿ ಮೇಲೆ ಎದ್ದು ಕೊಡಿ. ಅಲ್ಲೇ ಈಗ ಮಾತಾಡೋದಲ್ಲ. ಈಗ ಇದುವರೆಗೆ ನೀವು ನೋಡಿ ಓಂಕಾರ ಧ್ಯಾನವನ್ನು ಮಾಡಿದ್ರಿ. ಮೌನ ಧ್ಯಾನ, ಮಾತಾಡಂಗಿಲ್ಲ. 1 2 3 ಸೈಲೆಂಟ್. ನೀವೆಲ್ಲ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರನ್ನು ಸ್ಮರಿಸಿಕೊಂಡು, ಜ್ಞಾನ ನಿಧಿಗಳಾದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ಕೂಡ ಸ್ಮರಿಸುತ್ತಾ, ಆಶ್ರಮದ ಪೂಜ್ಯರಿಗೂ ಇಲ್ಲಿರುವಂಥ ಎಲ್ಲ ಗುರು ವೃಂದದವರಿಗೂ ತಮಗೆಲ್ಲರಿಗೂ ಪ್ರಣಾಮಗಳು. ತಾವೆಲ್ಲರೂ ನೀವು ಮಾತಾಡಿದ್ರೆ ಹೇಳಂಗಿಲ್ಲ. ನೋಡಿಲಿ, ಸ್ವಲ್ಪ ಒಂದು 5 ನಿಮಿಷ ನೋಡಿ ಕಡೆ.
ನೀವೆಲ್ಲರೂ ಈ ಪವಿತ್ರ ಪರಿಸರದಲ್ಲಿ ಪ್ರಶಾಂತವಾದಂಥ ವಾತಾವರಣದಲ್ಲಿ ಈ ಪಕ್ಷಿ ಪ್ರಾಣಿಗಳ ನಾದಗಳ ಮಧ್ಯದಲ್ಲಿ ಶಿಕ್ಷಣವನ್ನು ಕಲಿಯಲಿಕ್ಕೆ ಸುವರ್ಣ ಅವಕಾಶ ದೊರಕಿದ್ದು ನಿಮ್ಮೆಲ್ಲರ ಪುಣ್ಯ ಭಾಗ್ಯ. ನೀವೆಲ್ಲರೂ ಶಿಕ್ಷಣದಲ್ಲಿ ಏನೇನು ಸಂಪಾದನೆ ಮಾಡಬೇಕು? ಮೊದಲನೇದ್ದು ಆರೋಗ್ಯ ಸಂಪಾದನೆ. ನಾವು ಶಕ್ತಿವಂತರಾಗಬೇಕು, ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಅದಕ್ಕಾಗಿ ಏನೇನು ಮಾಡಬೇಕು? ಶಾರೀರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕಾದ್ರೆ ಒಂದು ಯೋಗ, ಆಟಗಳು, ಓಡೋದು, ಸ್ವಿಮ್ಮಿಂಗು ಇವೆಲ್ಲವೂ ಮಾಡ್ತಾ ಇರಬೇಕು. ಇದರಿಂದ ಶಾರೀರಿಕ ಬಲ ಹೆಚ್ಚಿಸ್ತದೆ. ಯಾಕಪ್ಪ ಇದರಿಂದ ಶಾರೀರಿಕ ಬಲ ಹೆಚ್ಚಿಸ್ತದೆ. ಇನ್ನು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾದ್ರೆ ಏನೇನು ಮಾಡಬೇಕು? ಧ್ಯಾನ ಮಾಡಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು ಮತ್ತು ಮನಸ್ಸಿನಿಂದ ಓದಿದ್ದನ್ನು ಸ್ಮರಣೆ ಮಾಡಿಕೊಂಡಾಗ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಿಸ್ತದೆ. ಇನ್ನು ಬೌದ್ಧಿಕ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ತಲೆಯಲ್ಲಿ ಯಾವುದೇ ಕೆಟ್ಟ ವಿಚಾರಗಳನ್ನು ಇಟ್ಟುಕೊಳ್ಳದಂತೆ ತಲೆಯ ತುಂಬೆಲ್ಲ ಒಳ್ಳೆಯ ವಿಚಾರಗಳನ್ನು ತುಂಬಿಕೊಳ್ಳಬೇಕು. ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು, ಚರ್ಚೆ ಮಾಡ್ತಾ ಇರಬೇಕು ಮತ್ತು ಅದರ ಜೊತೆಯಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುವುದಕ್ಕಾಗಿ ಒಬ್ಬರೇ ಕುಳಿತುಕೊಂಡು ಅಥವಾ ಮಿತ್ರರೊಂದಿಗೆ ಕುಳಿತುಕೊಂಡು ಅದನ್ನು ಸಂವಾದ ಮಾಡ್ತಾ ಇರೋದ್ರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತದೆ. ನಮ್ಮ ಭಾರತೀಯ ಋಷಿಗಳು ಶರೀರ, ಮನ, ಬುದ್ಧಿ ಸರ್ವಾಂಗೀಣ ವಿಕಾಸಕ್ಕೆ ಶಿಕ್ಷಣ ಅಂತ ಕರೀತಾರೆ. ಸರ್ವಾಂಗೀಣ ವಿಕಾಸ ಆಗಬೇಕಾದ್ರೆ ಮೊಟ್ಟ ಮೊದಲು ನೀವೆಲ್ಲ ಗುರುಗಳ ಹತ್ರ ಬಂದು ಕಲಿಯಬೇಕಾಗ್ತದೆ. ಒಬ್ಬ ನಿಮಗೆಲ್ಲ ಗೊತ್ತಿದೆ, ತೇನ್ಸಿಂಗ್ ಇದ್ರು. ಅವ್ರ ತಾಯಿ ಕಾಡಿನ ಮಧ್ಯದಲ್ಲಿ ದನ ಕರುಗಳನ್ನು ಮೇಯಿಸ್ತಾ ಮಗುವನ್ನು ಕರ್ಕೊಂಡು ಪಾಠಗಳನ್ನು ಮಾಡ್ತಾ ಇದ್ರು. ಒಂದು ಹುಡುಗ ತನ್ನ ಮಗ ಕೇಳ್ತಾನೆ, ತೇನ್ಸಿಂಗ್, ನಾನು ಈ ಪರ್ವತವನ್ನು ಹತ್ತಬೇಕಂತ ಮಾಡೀನಿ, ಹಾಗಾದ್ರೆ ಏನು ಮಾಡಬೇಕು? ಗೌರಿಶಂಕರ ಪರ್ವತವನ್ನೇ ಹತ್ತಬೇಕಂತ ಮಾಡೀನಿ, ಏನು ಮಾಡಬೇಕು? ಮನೆಗೆ ಕುಳಿತರೆ ಹತ್ತಲಿಕ್ಕಾಗ್ತದ? ತಾಯಿ ಏನು ಹೇಳಿದ್ರು? ದಿನ ಇದನ್ನು ಸ್ವಲ್ಪ ಹತ್ತೋದು ಇಳಿಯೋದು ಅಭ್ಯಾಸ ಮಾಡೋ ಬದಲು ನೀವು ಒಂದಿನ ಆ ತುಟ್ಟ ತುದಿಗೆ ತಲುಪ್ತಿ. ಹಾಗೆ ನಾವು ಕೂಡ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ದಿನವೂ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು, ದಿನವೂ ಸಾಧನೆ ಮಾಡಬೇಕು. ಒಂದೇ ದಿನದಲ್ಲಿ ಆಗಲ್ಲ. ಒಂದು ವರ್ಷ ಈಗ ದಿನ ನೀವು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇವೆ ನಿಮ್ಗೆ. ಈಗ ನೀನು ದಿನ ಎಷ್ಟು ರೊಟ್ಟಿ ತಿಂತೀಯಪ್ಪ? ಚಪಾತಿ ರೊಟ್ಟಿ ಎಷ್ಟು ತಿಂತಿ? 2. ಒಂದು ದಿನಕ್ಕೆ 6. ಒಂದು ತಿಂಗಳಿಗೆ ಎಷ್ಟಾಯ್ತು? 180. ಒಂದು ವರ್ಷಕ್ಕೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು? ಯಾರು ಹೇಳ್ತೀರಿ? ಒಂದು ವರ್ಷಕ್ಕೆ ದಿನ 6 ರೊಟ್ಟಿ ಆದರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? ಒಂದು ವರ್ಷಕ್ಕೆ 6 10 6 ಒಂದು ತಿಂಗಳಿಗೆ 1800 ಆಯ್ತು. ಮತ್ತು ಒಂದು ವರ್ಷ ಅಂದರೆ ಹೆಚ್ಚು ಕಡಿಮೆ ನಿಮಗೆ 1 ಕ್ವಿಂಟಲ್ ಅಂತ ತಿಳ್ಕೊಳ್ಳಿ. ಆದ್ರೂ ಒಂದೇ ದಿನದಲ್ಲಿ ತಿನ್ಲಿಕ್ಕೆ ಆಗ್ತದೆ? ಅಷ್ಟು ತಿಂದ್ರೆ ಪಚನ ಆಗ್ತದೆ. ಆದ್ರೆ ಈಗ ಒಂದು ದಿನಕ್ಕೆ ನೀರು ಎಷ್ಟು ಕುಡಿತೀರಿ? 5 ಲೀಟ್ರ್ ಕುಡಿತೀರಾ? ಅದು ಒಂದು ತಿಂಗಳಿಗೆ ಎಷ್ಟು ಲೀಟ್ರ್ ಆಗ್ತದ? 150 ಲೀಟ್ರ್. ಹಾಗೆ ಒಂದು ಸಿಲೆಬಸ್ ಇರ್ತದೆ ನಿಮ್ಗೆ. ಎಷ್ಟು ಸಬ್ಜೆಕ್ಟ್ ಅದಾವ? 6 ಸಬ್ಜೆಕ್ಟ್ ಅದು ಒಂದು ಸಿಲೆಬಸ್ ಅನ್ನ
ಒಂದು ವರ್ಷದ ತುಂಬ ಓದ್ತಿರಲ್ಲ ನೀವು. ಒಂದೇ ದಿನದಲ್ಲಿ ಓದಿ ಮುಗಿಸ್ತೀರಾ? ಒಂದೇ ದಿನದಲ್ಲಿ ಓದಿ ನೆನಪಿಡ್ತೀರ? ಹೇಗೆ ನೀವು ದಿನ 2 ರೊಟ್ಟಿಯನ್ನು ತಿಂತಿರೋ, ದಿನ 1-2 ಗ್ಲಾಸ್ 1-2 ಲೀಟರ್ ನೀರು ಕುಡಿತಿರೋ, ಹಾಗೆ ನಿಮ್ಮದು ಒಂದು ವರ್ಷದ ಸಿಲೆಬಸ್ಸನ್ನು ದಿನ ಓದಬೇಕಾ, ಇನ್ನು ಒಮ್ಮೆ ಓದಬೇಕಾ? ಪ್ರತಿನಿತ್ಯವೂ ಕೂಡ ನೀವು ಓದ್ತಾ ಇರಬೇಕು. ಅದಕ್ಕಾಗಿ ಶಾಲೆ ತಪ್ಪಿಸಬಾರ್ದು. ಶಾಲೆ ತಪ್ಪಿತು ಅಂದರೆ ಏನಾಗ್ತದೆ, ಒಂದಿನ ಸಿಲೆಬಸ್ ಉಳಿತಿದೆ. ಮತ್ತು ಮನೆಯಲ್ಲಿ ಹೋಗಿ ಕೂಡ ಅದನ್ನು ಪುನರಾವಲೋಕನ ಮಾಡಬೇಕು. ಅಂದಾಗ ಮಾತ್ರ ನೀವು ಸರಳವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ, ಪರೀಕ್ಷೆಯಲ್ಲಿ ಸರಳವಾಗಿ ಉತ್ತೀರ್ಣಗೊಳ್ತೀರಿ. ಈ ಥರ ನೀವು ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ಏನಪ್ಪ ನಿನ್ನ ಹೆಸರು? ಏನು ನಿನ್ನ ಹೆಸರು? ಹಿಂದ ಎದ್ನಿಂದ್ರೆ ನಾನೇನು ಹೇಳಿದೆ ಹೇಳು. ನಾನು ನಿಮ್ಗೆ ಕೇಳ್ತೀನಿ, ನೀವು ಲಕ್ಷ ಕೊಟ್ಟು ಕೇಳಲ್ಲ ಅಂದರೆ ಇದುವರೆಗೆ ಏನೇನು ಹೇಳಿದೆ ನಾನು ಕೇಳ್ತೀನಿ. ಏನು ಹೇಳಿದೆ ನಾನು ಅಂದರೆ ನೀವು ಲಕ್ಷ್ಯ ಇಲ್ಲ, ಈ ಕಡೆ ಗಮನ ಕೊಡಲ್ಲ ಅಂತ ಗೊತ್ತಾಯ್ತು ನನಗೆ. ಕೇಳಲ್ಲ, ನಾನು ಬೇಕಾದವ್ರಿಗೆ ಕೇಳ್ತೇನೆ. ಮತ್ತೆ ಕೇಳಿಲ್ಲ ಅಂದ್ರೆ ಒಂದು ಯೋಗದಾಗ ನಾನು ಏನು ಮಾಡ್ತೀನಿ, ಒಂದು ಯೋಗಾಸನ ಕಲಿಸ್ತೇನೆ. ಗೊತ್ತಾಯ್ತಾ? ಕೊಡು. ಈಗ ನಾನು ಕೇಳ್ತಿರ್ತೀನಿ, ಯಾರು ಬೇಕಾದವ್ರಿಗೆ ಕೇಳ್ಬೋದು, ಯಾರು ಮಾತಾಡ್ತಾರೆ ಅವ್ರಿಗೆ ಕೇಳ್ತಿರ್ತೀನಿ ನಾನು. ಅದಕ್ಕಾಗಿ ನೀವು ಈಗ ಒಬ್ಬ ಗಿಡದಲ್ಲಿ ಹಣ್ಣುಗಳದವಲ್ಲ, ಕೆಳಗೆ ಬೀಳ್ತಾವ ಮೇಲೆ ಬೀಳ್ತಾವ? ಕೆಳಗೆ ಯಾಕೆ ಬೀಳ್ತಾವ? ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇದೆ. ಹಾಗೆ ನಿಮ್ಮಲ್ಲಿ ಜ್ಞಾನದ ಗುರುತ್ವಾಕರ್ಷಣ ಶಕ್ತಿ ಇತ್ತಂದ್ರೆ ಎಲ್ಲರೂ ನಿಮ್ಮ ಕಡೆ ಗಮನ ಸೆಳೀತಿದೆ. ಜ್ಞಾನದ ಗುರುತ್ವಾಕರ್ಷಣ ಶಕ್ತಿ ನಿಮ್ಮಲ್ಲಿ ಬರಬೇಕಾದ್ರೆ ಏನು ತಲೆಯಲ್ಲಿ ತುಂಬಿಕೋಬೇಕು? ಜ್ಞಾನವನ್ನು ತುಂಬಿಕೊಳ್ಳಬೇಕು. ಜ್ಞಾನ ಅಂದ ತಕ್ಷಣ ಕೇವಲ ಒಂದು ಸಿಲೆಬಸ್ ಅಷ್ಟೇ ಅಲ್ಲ, ಎಲ್ಲದರಿಂದನೂ ನಾವು ಕಲಿಬೇಕು. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂ ಕೇಳುತ್ತಾ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸಜ್ಜನ ಸಂಗತಿಯನ್ನು ಹರಿಯಲ್ ಸರ್ವಜ್ಞನಪ್ಪ ಅನ್ನುವಂತೆ ಕೇಳಿ ಎದರಿಂದ ತಿಳ್ಕೊಂತೀವಿ ನಾವು? ಕಿವಿಯಿಂದ ಕೇಳಿ ತಿಳ್ಕೊಂತೀವಿ, ಕಣ್ಣಿನಿಂದ ನೋಡಿ ತಿಳ್ಕೊಂತೀವಿ, ಕೈಯಿಂದ ಮುಟ್ಟಿ ತಿಳ್ಕೊಂತೀವಿ, ನಾಲಿಗೆಯಿಂದ ಎಲ್ಲ ರುಚಿಗಳಿಂದ ತಿಳ್ಕೊಂತೀವಿ. ಹೀಗೆ ಎಲ್ಲ ತಿಳಿದುಕೊಂಡಾಗ ಇದೆಲ್ಲ ಜ್ಞಾನ ಎಲ್ಲಿ ಆಗ್ತದ? ಸಂಗ್ರಹ ಎಲ್ಲಿ ಆಗ್ತದೆ? ಇದೆಲ್ಲ ಮೆದುಳಿನಲ್ಲಿ ಸಂಗ್ರಹ ಆಗ್ತದೆ. ಈ ಮೆದುಳನ್ನು ವಿಕಾಸಗೊಳಿಸೋದೇ ಶಿಕ್ಷಣ. ಹೃದಯವನ್ನು ವಿಕಾಸಗೊಳಿಸೋದೇ ಶಿಕ್ಷಣ. ಭಾವವನ್ನು ವಿಕಾಸಗೊಳಿಸೋದೇ ಶಿಕ್ಷಣ. ಅದಕ್ಕಾಗಿ ಈ ಶಿಕ್ಷಣ ಕತ್ತಲೆಯಿಂದ ಬೆಳಕಿನ ಕಡೆ ಕರೆದುಕೊಂಡು ಹೋಗ್ತದ, ಮನುಷ್ಯನ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗ್ತದ, ಜೀವನವನ್ನು ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡು ಹೋಗ್ತದ, ಮೃತ್ಯುವಿನಿಂದ ಅಮೃತತ್ವದ ಕಡೆ ಕರೆದುಕೊಂಡು ಹೋಗೋದು ಯಾವುದು? ಜ್ಞಾನ. ಯಾವುದು ಕರ್ಕೊಂಡು ಹೋಗ್ತದೆ ನಮ್ಮನ್ನ? ಜ್ಞಾನ. ತಮ್ಮ ಹೇಳಪ್ಪ ನೀನು ವೈಟ್ ಶರ್ಟ್. ನಾ ಏನು ಹೇಳಿದೆ? 4 ಮಾತು. ಜೋರು ಹೇಳ. ಏನು ಹೇಳ್ತಾನ? ನಾ ಕೇಳ್ತಾನೆ ಮತ್ತೆ. ಕೊಡು. ಶಿಕ್ಷಣ ಅಂತಂದ್ರೆ ನಾ ಹೇಳಿದೆ ಯಾವ್ದ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತದ? ಸನ್ಮಾರ್ಗದ ಕಡೆ ಕರೆದುಕೊಂಡು ಹೋಗ್ತದ, ಜ್ಞಾನದ ಕಡೆ ಕರ್ಕೊಂಡು ಹೋಗ್ತದ. ಈಗ ನಿಮ್ಮ ಒಬ್ಬ ವ್ಯಕ್ತಿಯಲ್ಲಿ, ಮಕ್ಕಳಲ್ಲಿ, ಗ್ರಾಮೀಣ ಮಕ್ಕಳು ನೀವೆಲ್ಲ, ನಿಮ್ಮಲ್ಲಿ ಒಳ್ಳೆ ಶಕ್ತಿ ಅದ, ಒಳ್ಳೆ ಬುದ್ಧಿ ಇದೆ, ಕಲಾ ಕೌಶಲ್ಯ ಪ್ರತಿಭೆಗಳಿವೆ. ಇವುಗಳನ್ನು ವಿಕಾಸಗೊಳಿಸೋದೇ ಶಿಕ್ಷಣ. ಅದಕ್ಕಾಗಿ ಭಾರತ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗ್ರಾಮೀಣ ಮಕ್ಕಳೇ ಅಗ್ರಗಣ್ಯ ಸ್ಥಾನದಲ್ಲಿರ್ತಾರೆ. ಗ್ರಾಮೀಣ ಮಕ್ಕಳೇ ಉನ್ನತಿಯ ಸ್ಥಿತಿಯನ್ನು ತಲುಪ್ತಾರೆ. ಮತ್ತು ಯಾವಾಗಲೂ ನಾವು ಆಗೋದಿಲ್ಲ ಅಂತ ಅನ್ಬಾರ್ದು, ನಮಗಿದು ಆಗೋದಿಲ್ಲ ಅಂತ ಅನ್ಬಾರ್ದು. ಅಸಾಧ್ಯ ಕಾರ್ಯವನ್ನು ನೀವು ಸುಲಭ ಸಾಧ್ಯ ಮಾಡಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯವಿರ್ತವೆ. ಅದನ್ನು ನಾವು ಮಾಡಬೇಕು. ಎಷ್ಟಾಗ್ತದೆ ಅಷ್ಟು ಮಾಡಬೇಕು. ನಾವು ಮೊದಲೇ ಆಗೋದಿಲ್ಲ ಅಂತಂದರೆ ನಮ್ಮಿಂದ ಏನೂ ಆಗೋದಿಲ್ಲ. ಇದಕ್ಕೆ ಆಗ್ತಿದೆ, ಈ ಕೆಲಸವನ್ನು ನಾವು ಪೂರ್ಣ ಮಾಡ್ತೀನಿ, ಯಶಸ್ವಿಗೊಳಿಸ್ತೀನಿ ಅನ್ನೋದಕ್ಕೆ ಏನು ಬೇಕು? ವಿಶ್ವಾಸ, ಮನೋಬಲ. ಏನು ಬೇಕು? ಯಾರಲ್ಲಿ ವಿಶ್ವಾಸ ಬೇಕು? ನಿಮ್ಮಲ್ಲೇ ನಿಮಗೆ ವಿಶ್ವಾಸ ಇರಬೇಕು. ಈಗ ಪರೀಕ್ಷೆಯಲ್ಲಿ ಹೋಗಿರ್ತೀರಿ, ನಾ ಚೆನ್ನಾಗಿ ಬರಿತೀನಿ ಅಂತ ಅನ್ನೋದು ನಿಮ್ಗೆ ಯಾರಲ್ಲಿ ವಿಶ್ವಾಸ ಇರಬೇಕು? ಆ ವಿಶ್ವಾಸ ಹೇಗೆ ಹೆಚ್ಚಿಸ್ತದೆ ನಿಮ್ಗೆ?
ಬುದ್ಧಿಶಕ್ತಿಯಿಂದ ಜ್ಞಾನಶಕ್ತಿಯಿಂದ ಅಧ್ಯಯನ ಚೆನ್ನಾಗಿ ಮಾಡಿದ್ರಂದ್ರೆ ನಾನು ಗೆಲ್ತೀನಿ ಅನ್ನೋದು ವಿಶ್ವಾಸ ಇರ್ತದೆ. ವಿಶ್ವಾಸದಿಂದ ನೀವು ಗೆಲ್ಲುತ್ತರೋ ಅಥವಾ ಹಾಗೆ ನೀವು ಯಾವುದೇ ಒಂದು ಯಶಸ್ಸನ್ನು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ವಿಜಯತ್ವವನ್ನು ಅಂತನ್ನೋದು ಪಡೆದುಕೊಳ್ಬೇಕಾದ್ರೆ ಮೊಟ್ಟ ಮೊದಲು ಏನು ಬೇಕು? ಆತ್ಮವಿಶ್ವಾಸ, ಮನೋಬಲ, ಇದನ್ನು ನಾವು ಹೆಚ್ಚಿಸಿಕೊಳ್ಬೇಕು. ಧೈರ್ಯ, ಅಂಜಬಾರ್ದು. ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಮನೋಬಲ ಇರಬೇಕು, ಮಾಡ್ತೀನಿ ಅಂತನ್ನುವ ಉತ್ಸಾಹ ಸಾಹಸಗಳಿರಬೇಕು. ಈ ಗುಣಗಳಲ್ಲಿ ಯಾರಲ್ಲಿ ಇರುತ್ತವೆಯೋ ಅವರು ಆ ಕೆಲಸವನ್ನು ಮಾಡ್ತಾರೆ. ಮನುಷ್ಯ ಅಂಜಬಾರ್ದು. ಯಾವುದಕ್ಕೆ ಅಂಜಬಾರ್ದು? ಅಂಜಬೇಕು, ಕೆಲವಕ್ಕ ಕೆಟ್ಟದ್ದು ಮಾಡಕ್ಕೆ ಅಂಜಬೇಕು, ಸುಳ್ಳು ಹೇಳಕ್ಕೆ ಅಂಜಬೇಕು. ಆದರೆ ಸತ್ಯವನ್ನು ಹೇಳಕ್ಕೆ ಧೈರ್ಯದಿಂದ ಹೇಳಬೇಕು. ಒಳ್ಳೆಯದನ್ನು ಮಾಡುವಾಗ ಧೈರ್ಯದಿಂದ ಮಾಡಬೇಕು. ಇದು ಕಲಿಯೋದು, ಇದು ಶಿಕ್ಷಣ. ಅದಕ್ಕಾಗಿ ಮಹಾತ್ಮ ಬಸವೇಶ್ವರ ಒಂದು ವಚನ ಹೇಳ್ತಾರಲ್ಲ, ಏನು ಹೇಳಿದ್ರು? ಕಳಬೇಡ, ನಿಮಗೆಲ್ಲ ಪಾಠ ಇದೆ. ಕಳಬೇಡ ಅಂದ್ರೆ ಏನಪ್ಪ? ಕಳ್ಳತನ ಮಾಡಬಾರದು. ಕೊಲಬೇಡ ಅಂದ್ರೆ ಯಾರಿಗೂ ಹಿಂಸೆಯನ್ನು ಕೊಡಬಾರದು. ಹಿಂಸೆಯನ್ನು ಕೊಡಬಾರ್ದು ಅಂದ್ರೆ ಈಗ ಹತ್ತಿರ ಇರೋರಿಗೆ ನೀವು ಹಿಂಸೆ ಕೊಡಬಾರ್ದು, ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ಕೊಡಬಾರ್ದು. ಶರೀರ, ಮಾತು, ಮನಸ್ಸಿನಿಂದ ಯಾರಿಗೂ ಕೊಡದೇ ಇರೋದೇ ಇದು ಕೊಲಬೇಡ. ಹುಸಿಯ ನುಡಿಯಲಬೇಡ ಅಂದ್ರೇನು? ಸುಳ್ಳನ್ನು ಹೇಳಬಾರ್ದು. ಹುಸಿಯ ನುಡಿಯಲಬೇಡ. ಮುನಿಯಬೇಡ ಅಂದ್ರೆ ಇನ್ನೊಬ್ಬರನ್ನು ನೋಡಿ ಇವರು ಭಾಳ ಚಲೋ ಅದಾರ, ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು. ಹೊಟ್ಟೆ ಕಿಚ್ಚು ನೀವು ಪಡ್ತಿರನಿಲ್ಲ, ಹೊಟ್ಟೆ ಕಿಚ್ಚನ್ನು ಪಡಬಾರ್ದು. ಮುನಿಯಬೇಡ, ತನ್ನ ಬಣ್ಣಿಸಬೇಡ. ನಿನ್ನ ಬಗ್ಗೆ ನಮ್ಮ ಬಗ್ಗೆನೇ ನಾವು ಹೇಳ್ಕೋಬಾರ್ದು. ತನ್ನ ಬಣ್ಣಿಸಬೇಡ, ನಿನ್ನನ್ನು ನಮ್ಮನ್ನೇ ನಾವು ಇದು ಮಾಡ್ಕೋಬಾರ್ದು. ಇದಿರು ಅಳಿಯಲು ಬೇಡ, ಯಾರನ್ನು ಕೀಳಾಗಿ ಕಾಣಬಾರ್ದು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಇದರಿಂದ ಭಗವಂತನ ಕೃಪೆ ಆಗ್ತದಂತೇನು ಸಪ್ತ ಸೂತ್ರಗಳನ್ನು ಹೇಳಿದ್ರು, ಅಂಥ ಸಪ್ತ ಸೂತ್ರಗಳನ್ನು ನಾವು ಪಾಲಿಸೋದೇ ಇದು ಶಿಕ್ಷಣ. ಕೇವಲ ಶಿಕ್ಷಣ ಅಂದ ತಕ್ಷಣ ಒಂದು ಬುದ್ಧಿಯಲ್ಲಿ ಪಾಸಾಗೋದೊಂದು ಶಿಕ್ಷಣ ಅಂದರೆ, ಜೀವನದ ಆಚರಣೆಯಲ್ಲಿ ಕೂಡ ಇವನ್ನ ಸೂತ್ರಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಕೂಡ ಶಿಕ್ಷಣ ಅಂತ ಕರೀತಾರೆ. ಅದಕ್ಕಾಗಿ ನೀವು ಗುರುದೇವಾಶ್ರಮದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಪೂಜ್ಯರ ಆಶೀರ್ವಾದದಿಂದ ನೀವೆಲ್ಲ ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? 9 ಗಂಟೆಗೆ ಬಂದು 4-5 ಗಂಟೆವರೆಗೆ ಇಲ್ಲಿ ಕಳೆದು ಹೋಗ್ತೀರಿ. ಈ ಪರಿಸರದಲ್ಲಿ ನೀವು ಎಲ್ಲಿ ಶಿಕ್ಷಣ ಪಡ್ಕೊಂಡ್ರಂದ್ರೆ ನಾವು ಆಶ್ರಮದಲ್ಲಿ ಶಿಕ್ಷಣ ಪಡೆದುಕೊಂಡಿದ್ದೇವೆ. ಆಶ್ರಮದಲ್ಲಿ ಶಿಕ್ಷಣ ಪಡ್ಕೊಂಡ್ರಂದ್ರೆ ಆದರ್ಶವಾಗಿ ನೀವು ಇರಬೇಕು, ಆ ಒಳ್ಳೆಯ ಆಚರಣೆಗಳನ್ನು ನಾವು ಮಾಡಬೇಕು. ಇಂಥ ಒಂದು ಶಿಕ್ಷಣವನ್ನು ನಿಮಗೆಲ್ಲ ಇಲ್ಲಿ ಗುರುಗಳು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಕಕ್ಕಮರಿಯಲ್ಲಿ ಇದೊಂದು ಐತಿಹಾಸಿಕವಾದ ಸ್ಥಾನ. ಪೂಜ್ಯರು ಹಲವಾರು ಬಾರಿ ಪ್ರವಚನಗಳು ಕೂಡ ಇಲ್ಲಿ ನೀಡಿದ್ದಾರೆ. ಮತ್ತು ಪ್ರಕೃತಿ ಬಹಳ ಸುಂದರವಾಗಿದೆ. ಈ ಪ್ರಕೃತಿ ಮಧ್ಯದಲ್ಲಿ ನೀವು ಸಂತೋಷವಾಗಿ, ಉತ್ಸಾಹದಿಂದ, ಆನಂದದಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಶ್ರೇಷ್ಠ ಕೀರ್ತಿವಂತ ವ್ಯಕ್ತಿಗಳು ಮತ್ತು ಮಹಾನ್ ವ್ಯಕ್ತಿಗಳಾಗಲಿಕ್ಕೆ ಸಂಕಲ್ಪವನ್ನು ಮಾಡಿ ನಿಮ್ಮ ಜೀವನ ಉತ್ಕೃಷ್ಟ ಆಗಬೇಕು ಅನ್ನೋದಕ್ಕಾಗಿ ನೀವು ಯಾರ ಮಾತು ಕೇಳ್ತೀರಿ? ಗುರುಗಳ ಮಾತು ಕೇಳಬೇಕು, ಮನೆಯಲ್ಲಿ ಪಾಲಕರ ಮಾತುಗಳನ್ನು ಕೇಳಬೇಕು, ಮತ್ತು ಚೆನ್ನಾಗಿ ಊಟ ಮಾಡಬೇಕು, ಈ ರೀತಿಯ ಆಟಗಳನ್ನು ಆಡಬೇಕು. ನಿಮ್ಮ ಊರಲ್ಲಿ ಹೆಚ್ಚು ಕುಸ್ತಿ ಆಡ್ತಾರಲ್ಲ ಜಾತ್ರೆಯಲ್ಲಿ, ಎಲ್ಲ ಕುಸ್ತಿ ಆಡ್ತಾರೆ. ಅವ್ರು ಕುಸ್ತಿ ಆಡ್ಬೇಕಾದ್ರೆ ಏನು ಮಾಡ್ತಾರೆ? ದಿನ ಪ್ರಾಕ್ಟೀಸ್ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಅದಕ್ಕಾಗಿ ನಿಮ್ಮ ಊರಲ್ಲಿ ಕುಸ್ತಿನೂ ಆಡ್ತಾರ, ಉತ್ಸವನೂ ಮಾಡ್ತಾರಲ್ಲ, ಅಲ್ಲಿ ಜಾತ್ರೆನೂ ಮಾಡ್ತಾರ, ಪ್ರವಚನ ಹಚ್ಚುತ್ತಾರಲ್ಲ, ಅಲ್ಲಿ ಪ್ರತಿ ವರ್ಷ ಪ್ರವಚನ ಹೇಳ್ತಾರ. ನೀವೆಲ್ಲ ಏನು ಬೆಳಿತೀರಿ ಇಲ್ಲಿ? ದ್ರಾಕ್ಷಿ ಬೆಳಿತೀರ, ದಾಳಿಂಬೆ. ದ್ರಾಕ್ಷಿ ಹೇಗಿರ್ತದ? ಭಾಳ ಸಿಹಿ ಇರ್ತದಲ್ಲ. ಹಾಗೆ ದ್ರಾಕ್ಷಿಯಂತೆ ಮಾತು ಸಿಹಿ ಇರಬೇಕು, ಮನಸ್ಸು ಮಧುರವಾಗಿರ್ಬೇಕು. ಅದಕ್ಕಿಂತ ಬಿಸಿಲಿನಲ್ಲೇ ಒಂದು ಹೇಗೆ ಹಣ್ಣುಗಳು ಬರ್ತಿವೆಯೋ, ದ್ರಾಕ್ಷಿ ದಾಳಿಂಬೆ ಹೇಗೆ ಬೆಳಿತೇವೋ ಹಾಗೆ ನಮ್ಮ ಬುದ್ಧಿಯಲ್ಲಿ ಒಳ್ಳೆ ಒಳ್ಳೆ ಫಸಲನ್ನು ಬೆಳೆಯೋದೇ ಅದು ಶಿಕ್ಷಣ ಅಂತ ಹೇಳಿ ನೀವೆಲ್ಲ ಭಾಳ
ಮಹಾನ್ ವ್ಯಕ್ತಿಗಳಾಗಲಿ. ಅದಕ್ಕಾಗಿ ನಿಮಗೆ ಗುರುಗಳು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರಂತ ಹೇಳಿ ಈಗ ಅಲ್ಲೇ ಕುಳಿತಲ್ಲೇ ನಾನು ನಿಮಗೊಂದು ಯೋಗ ಹೇಳ್ತೀನಿ. ಕುಳಿತಲ್ಲೇ ಮಾಡೋದು ಮಾಡೋಣ. ನಿಮ್ಮ ಸ್ಮರಣೆ ಶಕ್ತಿ ಹೆಚ್ಚಾಗಬೇಕಾದ್ರೆ ಏನು ಮಾಡ್ಬೇಕು ಹೇಳ್ತೇನೆ. ಕೈ ಹೀಗಿಡ್ರಿ, ನಿಮ್ಮ ಮುಂದೆ ಇಡಿ. ಈಗ ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಕೈ ಕೆಳಗಡಿ, ಕೈ ಕೆಳಗ ಇಲ್ಲಿ ತೊಡಕ ಇಷ್ಟು ಕೈ ಕೆಳಗ ಮುದ್ರಾ. ಇಲ್ಲಿ ಕುಂತಾರ ಗುರುಗಳು ಈ ತರ. ಕುಳಿತ್ರಿ. ಇದಕ್ಕ ಜ್ಞಾನ ಮುದ್ರಾ. ಯಾವ ಮುದ್ರಾ ಅಂತಾರ? ಶಿನ್ ಮುದ್ರಾ. ಇದಕ್ಕೆ ಎರಡು ಹೆಸರು ಅದಾವ. ಯಾವ ಮುದ್ರಾ? ಈ ರೀತಿಯಾಗಿ ಕುಳಿತುಕೊಳ್ಳೋದ್ರಿಂದ ಏನ್ ಪರಿಣಾಮ ಆಗ್ತದ? ಯಾರು ಹೇಳ್ತೀರಿ? ಈ ರೀತಿಯಾಗಿ ಕುಳಿತ್ರೆ ಏನ್ ಪರಿಣಾಮ ಆಗ್ತದ? ಇದರಿಂದ ಉಸಿರಾಟದ ಗತಿ ನಿಧಾನಗೊಳ್ತದ, ಮನಸ್ಸನ್ನ ಶಾಂತಗೊಳಿಸ್ತದ, ಇದರಿಂದ ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದ. ಇದಕ್ಕೆ ಯಾವ ಮುದ್ರ ಅಂತಾರ? ಚಿನ್ಮುದ್ರ, ಜ್ಞಾನ ಮುದ್ರ. ನೀವು ಆಗಾಗ ನೀವು ಈ ರೀತಿಯಾಗಿ ಕುಳಿತುಕೊಳ್ಳೋದು. ಅದಕ್ಕಾಗಿ ಯೋಗದಲ್ಲಿ ಜ್ಞಾನ ಮುದ್ರ, ಚಿನ್ಮುದ್ರ ಪ್ರಧಾನವಾಗಿರುವಂಥದ್ದು. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇದು ಬಹಳ ಮಹತ್ವದ್ದು. ಯಾರಿಗೆ ರಾತ್ರಿ ನಿದ್ರೆ ಬರಲಿಲ್ಲ ಅಂದ್ರೆ ಈ ಮುದ್ರೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತ್ರಿ ಅಂದ್ರೆ ನಿದ್ರೆ ಚಲೋ ಬರ್ತದ, ಸ್ಮರಣ ಶಕ್ತಿ ಹೆಚ್ಚಾಗ್ತದ. ನಾ ಏನು ಹೇಳಿದೆ? ಇದಕ್ಕೆ ಯಾವ ಮುದ್ರ ಅಂತ ಹೇಳಿದೆ? ಎದ್ದಿಲ್ಲ ನೀನು ಎದ್ದಿಲ್ಲ. ಇದು ನಿದ್ರೆ ಏನೇನು ಬರ್ತದ? ನಿದ್ರೆ ಏನೇನು ಲಾಭ ಆಗ್ತದ? ನಿದ್ರೆ ಹೆಚ್ಚು ಬರ್ತದ, ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಮನಸ್ಸು ಶಾಂತವಾಗಿರ್ತದ. ಅದಕ್ಕೆ ಜ್ಞಾನ ಮುದ್ರೆಯಲ್ಲಿ ನೀವು ಕುಳಿತುಕೊಳ್ಳೋದು. ಈಗ ಸೀದಾ ಕೊಡಿ. ಇದಕ್ಕೆ ಈ ರೀತಿಯಾಗಿ ಕುಳಿತ್ರ ನಿಧಾನವಾಗಿ ಓಂ ಅನ್ಕೊಂತ ಕೈ ಮೇಲೆ ಹತ್ತದ. ನಾ ಹೇಳ್ತೀನಿ. ಕೈ ಸೀದಾ ಇರ್ಬೇಕಲ್ಲ. ಕೈ ಸೀದಾ, ಹೊಟ್ಟೆ ಒಳಗಡೆ, ಕುತ್ತಿಗೆ ಮುಂದೆ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಆದ್ರೆ ಇದಕ್ಕೆ ನಮಸ್ಕಾರ ಮುದ್ರ ಅಂತ ಕರೀತಾರೆ. ಇದರಿಂದ ನಿಮ್ಮ ನಮಸ್ಕಾರ ಮುದ್ರೆ ಇದು. ಮತ್ತೆ ನಿಧಾನವಾಗಿ ಕೈ ಬಿಡ್ರಿ. ಅ ಉ ಮ 3 ಅಕ್ಷರವನ್ನು ಉಚ್ಚಾರಣೆ ಮಾಡ್ತಾ ಇನ್ನೊಮ್ಮೆ ಮಾಡೋಣ. ನಿಧಾನವಾಗಿ ಮಾಡಿ ಎಲ್ಲರೂ. ಚಪ್ಪ ಹೇಳ್ಬೇಡ್ರಿ. ಈಗ ಬಲ್ಕ್ ಕಡೆ ಹೇಳ್ರಿ. ಓಂ ಅನ್ಕೊಂತ ನಿಮ್ಮ ಬಲ್ಕ್ ನಿಲ್ಲಿ, ಬಲ್ಕ್ ನಿಲ್ಲಿ. ನಿಲ್ಲಿ ಬಿಡ್ಬೇಡಿ. ಇನ್ನು ನಿಧಾನ ಎಡಗಡೆ ಒಳ್ಳೆ ಸ್ಲೋ. ಬಿಡಂಗಿಲ್ಲ. ಸೀದಾ. ನಿಧಾನ ಓಂ ಅನ್ಕೊಂತ ಕೆಳಗಿಳಿಸಿ. ಓಂ ಸಹನಾವತು ಸಹನೌ ಭುನಕ್ತ ಹೇಳಿ ಬರ್ತದೆ. ಎಲ್ಲರೂ 1 ನಿಮಿಷ ಮೌನ ಧ್ಯಾನ. ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿ ಎಲ್ಲರೂ. ಆ ಮಂತ್ರವನ್ನು ಮನಸ್ಸಿನಾಗ ಹೇಳ್ರಿ. ನೋಡೋಣ, ಹೇಳಂಗಿಲ್ಲ, ತುಟಿ ಇದು ಮಾಡಂಗಿಲ್ಲ. ಆ ಮಂತ್ರವನ್ನ ಏನು ಹೇಳಿದೀವಲ್ಲ ಮನಸ್ಸಿನಲ್ಲೇ ಹೇಳಿ. ಇದುವರೆಗೆ ನೀವೆಲ್ಲ ಕಲ್ತದ್ದನ್ನೇ ನಾವು ಹೇಳಿವಿ, ಏನು ಬೇರೆ ಹೇಳಿಲ್ಲ. ಭಾಳ ಬುದ್ಧಿವಂತರದ್ರಿ, ಭಾಳ ಉತ್ಸಾಹಶೀಲರಾಗಿದ್ದೀರಿ.
ಮತ್ತು ನಿಮ್ಮಲ್ಲಿರುವಂಥ ವಿಶೇಷ ಕಲೆ ಪ್ರತಿಭೆಗಳಿವೆ. ನೋಡಿ ತುಂಬ ಸಂತೋಷ ಆಯಿತು. ಅದಕ್ಕಾಗಿ ಶಿಕ್ಷಣ ಅಂತನ್ನೋದು ಭಾಳ ಶ್ರೇಷ್ಠವಾದದ್ದು, ಅಮೂಲ್ಯವಾದಂಥದ್ದು. ಮನುಷ್ಯನಿಗೆ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತೆ ಅನ್ನುವಂತೆ ಜ್ಞಾನ ಯಾವಾಗಲೂ ಅದು ಶಾಶ್ವತವಾಗಿರುವಂಥದ್ದು, ನಿತ್ಯ ನೂತನವಾಗಿರುವಂಥದ್ದು, ಸತ್ಯ ಸನಾತನವಾಗಿರುವಂಥದ್ದು. ಅಂಥ ಜ್ಞಾನವನ್ನು ಈ ಪವಿತ್ರ ಕ್ಷೇತ್ರದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ತಾವು ಆರಾಧಕರಾಗಿ ಮಹಾನ್ ವ್ಯಕ್ತಿಗಳಾಗಲಿ ಅಂತ ಆಶಿಸಿ ನನ್ನ 2 ಮಾತಿಗೆ ಮಂಗಲಗೊಳಿಸುತ್ತೆ. ಇಲ್ಲಿಯವರೆಗೆ ಅತ್ಯಂತ ಸುಂದರವಾಗಿ ಈ ಎಲ್ಲ ನಮ್ಮೆಲ್ಲರನ್ನು ಉದ್ದೇಶಿಸಿ ದೇಹಕ್ಕೆ ಸಂಬಂಧಿಸಿದಂತೆ, ಬುದ್ಧಿಗೆ ಸಂಬಂಧಿಸಿದಂತೆ